ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee. Sri Raghavendra ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾಧ್ಯಮಗಳ ಹೊರಗಿಟ್ಟು ಉಸ್ತುವಾರಿ ಸಚಿವ ಬರ ಪರಿಶೀಲನೆ ಸಭೆ. ಪರಿಹಾರ ಮುಂಗಾರು ಬಿತ್ತನೆ ಸಿದ್ಧತೆಗೆ ಸಚಿವರ ಸೂಚನೆ. ಬರ ಪರಿಹಾರ ಹಣ ಸಮರ್ಪಕ ವಿತರಣೆಗೆ ಮುಂದಾಗಲು ರೈತ ಸಂಘ ಒತ್ತಾಯ. ಮನವಿ ಸ್ವೀಕರಿಸದ ಉಸ್ತುವಾರಿ ಸಚಿವ, ಕಾರು ತಡೆದು ಅಶೋಕ್ ಜೈನ್ ಪ್ರತಿಭಟನೆ. ಲಯನ್ಸ್ ಕ್ಲಬ್ನಿಂದ ಉಚಿತ ಊಟ ಸೇವೆಗೆ 700 ದಿನ ಸಂಭ್ರಮ. ಲಯನ್ಸ್ ಕ್ಲಬ್ ಸೇವೆ ವಿಶ್ವಕ್ಕೆ ಮಾದರಿ. ಡಾ. ಶಿವರಾಜ್ ಪಾಟೀಲ್. ಆಕಸ್ಮಿಕ ಗುಂಡು ತಗುಲಿ ಯೋಧ ಸಾವು. ಮಾನ್ವಿ ಆರ್ಜಿ ಕ್ಯಾಂಪಿನಲ್ಲಿ ಅಂತಿಮ ನಮನ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ರಾಜೀವ್ ಗಾಂಧಿ ಪುಣ್ಯತಿಥಿ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಕ್ರಾಂತಿಗೆ ರಾಜೀವ್ ಗಾಂಧಿ ಕಾರಣ. ಡಾ. ಶರಣ ಪ್ರಕಾಶ್ ಪಾಟೀಲ್. ಬೆಟ್ಟದೂರು ಆಸ್ಪತ್ರೆಯ ಬಳಿ ವ್ಯಕ್ತಿ ಶವವಾಗಿ ಪತ್ತೆ. ಕೊರವೆಹಾಳನಲ್ಲಿ ನಾಯಿ ಕಡಿದು ಗಾಯಗೊಂಡ ಮಗು ಸಾವು. ಮತ್ತು ಗೇಟ್ ಹಾರಿ ಡ್ರೈನೇಜರ್ ಕವರ್ ಸಾಗುವನಿಗೆ ಕಟ್ಟಿಗೆ ಕಳ್ಳತನ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ವಾರ್ತೆಗಳ ವಿವರ. ಬರ ಪರಿಹಾರ ಹಾಗೂ ಮುಂಗಾರು ಸಿದ್ಧತೆ ಕುರಿತು ಉಸ್ತುವಾರಿ ಸಚಿವ ಡಾ. ಶರಣ ಪ್ರಕಾಶ್ ಪಾಟೀಲ್ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬರ ಪರಿಹಾರ ಹಾಗೂ ಮುಂಗಾರು ಸಿದ್ಧತೆ ಕುರಿತು ಉಸ್ತುವಾರಿ ಸಚಿವ ಡಾ. ಶರಣ ಪ್ರಕಾಶ್ ಪಾಟೀಲ್ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಸುರಿದ ಮಳೆ ಕುರಿತು ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದರು. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶಿಸುವ ಮುನ್ಸೂಚನೆಗಳು ಇದ್ದು, ಬಿತ್ತನೆ ಬೇಕಿರುವ ಬೀಜ, ಗೊಬ್ಬರ ದಾಸ್ತಾನು ಮಾಡಲು ಬೇಕಿರುವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ರಾಜ್ಯ ಮಟ್ಟದಿಂದ ಪೂರೈಕೆಯಾಗುವ ಬೀಜಗಳ ಬೇಡಿಕೆಗೆ ಅನುಗುಣವಾಗಿ ಪೂರೈಸಲು ಕ್ರಮಗಳನ್ನು ಕೈಗೊಳ್ಳಬೇಕು. ಪೂರೈಕೆಯಲ್ಲಿ ತೊಂದರೆಯಾದಲ್ಲಿ ಪೂರ್ವ ಮಾಹಿತಿ ನೀಡುವಂತೆ ಸೂಚಿಸಿದರು. ಕೃಷಿ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಕೈಗೊಂಡಿರುವುದಾಗಿ ಕೃಷಿ ಜಂಟಿ ನಿರ್ದೇಶಕಿ ದೇವಿಕಾ ಮಾಹಿತಿ ನೀಡಿದರು. ಕಳಪೆ ಬೀಜಗಳು ಮಾರಾಟವಾಗುತ್ತಿರುವ ದೂರುಗಳು ಇದ್ದು, ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲು ಸಚಿವರು ಸೂಚಿಸಿದರು. ಯಾವುದೇ ಕೊರತೆಯಾಗದೆ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ನಿರ್ದೇಶಿಸಿದರು. ಬರ ಪರಿಹಾರ ಹಣ ವಿತರಣೆಯನ್ನು ಸುಗಮವಾಗಿ ನಿರ್ವಹಿಸಬೇಕು. ಅನೇಕ ರೈತರಿಗೆ ಪರಿಹಾರ ತಲುಪದೇ ಇರುವ ದೂರುಗಳನ್ನು ಇತ್ಯರ್ಥಪಡಿಸುವಂತೆ ಸೂಚಿಸಿದರು. ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ರೈತರ ಖಾತೆಗೆ ಪರಿಹಾರ ಹಣ ಜಮಾ ಮಾಡಲಾಗಿದೆ. ತಾಂತ್ರಿಕ ಸಮಸ್ಯೆ ಇರುವ ರೈತರಿಗೆ ಸಹಾಯವಾಣಿ ಸ್ಥಾಪಿಸಿ ದೂರುಗಳನ್ನು ಇತ್ಯರ್ಥಪಡಿಸಲು ಸೂಚಿಸಲಾಗಿದೆ. 10 ಹಂತದಲ್ಲಿ ಪರಿಹಾರ ವಿತರಣಾ ಕಾರ್ಯ ನಡೆಸಲಾಗುತ್ತಿದೆ. NDRF ಮತ್ತು SDRF ನಿಯಮಗಳಂತೆ
ಪರಿಹಾರ ಕೈಗೊಳ್ಳಲಾಗುತ್ತಿದೆ. ತಾಂತ್ರಿಕ ಸಮಸ್ಯೆ ಇರುವ ರೈತರ ಖಾತೆಗಳ ಮಾಹಿತಿ ಕ್ರೋಢೀಕರಿಸಿ ಪರಿಹಾರ ವಿತರಣೆಗೆ ಗಮನ ನೀಡಲಾಗಿದೆ ಎಂದರು. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಲಾಗುತ್ತಿದೆ. ನಗರ ಪ್ರದೇಶಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ಆದ್ಯತೆ ಮೇಲೆಗೆ ನೀರು ಪೂರೈಸಲಾಗುತ್ತಿದೆ. ಸಿಂಧನೂರು, ದೇವದುರ್ಗ, ರಾಯಚೂರು ನಗರದಲ್ಲಿ ನೀರಿನ ಸಮಸ್ಯೆಯಾಗಿದ್ದು ದಿನ ಬಿಟ್ಟು ದಿನ ನೀರು ಪೂರೈಸಲಾಗುತ್ತಿದೆ. ತಾತ್ಕಾಲಿಕ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಎಂದರು. ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಹಾಗೂ ತಹಸೀಲ್ದಾರರು, ಇತರ ಇಲಾಖೆ ಅಧಿಕಾರಿಗಳು ಇದ್ದರು. ಉಸ್ತುವಾರಿ ಸಚಿವ ಬರ ಪರಿಹಾರ ಪರಿಶೀಲನಾ ಸಭೆಗೆ ಮಾಧ್ಯಮಗಳ ಪ್ರವೇಶ ನಿರಾಕರಿಸಲಾಗಿತ್ತು. ಬರ ಹಾಗೂ ಮುಂಗಾರು ಸಿದ್ಧತಾ ಸಭೆಯಲ್ಲಿ ಗೌಪ್ಯತೆ ಏನಿತ್ತು ಎಂದು ಪ್ರಶ್ನೆಯಾಗಿಯೇ ಉಳಿದಿತ್ತು. ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳ ಸರ್ಕಾರ ಸ್ಪಂದನೆ ಕುರಿತು ಮಾಹಿತಿ ದೊರೆಯದೆ ಹೋಯಿತು. ಬರ ಪರಿಹಾರ ಹಣ ವಿತರಣೆಯಲ್ಲಿ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಿ ರೈತರ ಖಾತೆಗೆ ಹಣ ಜಮಾ ಮಾಡುವುದು ಹಾಗೂ ಕಳಪೆ ಬಿತ್ತನೆ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹನಾಯ್ಕ ಆಗ್ರಹಿಸಿದರು. ಬರ ಪರಿಹಾರ ಹಣ ವಿತರಣೆಯಲ್ಲಿ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಿ ರೈತರ ಖಾತೆಗೆ ಹಣ ಜಮಾ ಮಾಡುವುದು ಹಾಗೂ ಕಳಪೆ ಬಿತ್ತನೆ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹನಾಯಕ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಂಗಾರು ಮಳೆ ಬೀಳುತ್ತಿದ್ದು ರೈತರು ಕೃಷಿ ಚಟುವಟಿಕೆ ಪ್ರಾರಂಭಿಸಿದ್ದಾರೆ. ಆದರೆ ಎಲ್ಲ ರೈತರಿಗೆ ಬೆಳೆ ಪರಿಹಾರ ತಲುಪಿಲ್ಲ. ತಾಂತ್ರಿಕ ಸಮಸ್ಯೆಗಳಿಂದ ಅನೇಕ ರೈತರು ವಂಚಿತಗೊಳ್ಳುವಂತಾಗಿದೆ. ಆರ್ಥಿಕ ಸಂಕಷ್ಟದಲ್ಲಿ ಇರುವ ರೈತರಿಗೆ ಪರಿಹಾರ ಹಣ ತಲುಪುವುದು ಅಗತ್ಯವಾಗಿದೆ. ಬೀಜ, ಗೊಬ್ಬರ ಖರೀದಿಸಲು ಹಣ ಅವಶ್ಯಕತೆ ಇದ್ದು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ರೈತರಿಗೆ ಪರಿಹಾರ ತಲುಪಿಸಬೇಕು. ಅಲ್ಲದೆ ಕಳಪೆ ಬೀಜ ಮಾರಾಟ ವ್ಯಾಪಕಗೊಂಡಿದ್ದು ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ತಪಾಸಣೆ ನಡೆಸಿ ರೈತರಿಗೆ ಭವಿಷ್ಯದಲ್ಲಿ ಆಗುವ ತೊಂದರೆ ತಡೆಯಬೇಕಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಲಾಗಿದ್ದ ಕೃಷಿ ಡಿಪ್ಲೊಮಾ ಕೋರ್ಸ್ ಸ್ಥಗಿತಗೊಳಿಸಲಾಗಿದ್ದು ಪುನರ್ ಪ್ರಾರಂಭಿಸಬೇಕು. ಎನ್ಆರ್ಐ ಮೀಸಲು ಸೀಟುಗಳನ್ನು ರದ್ದುಗೊಳಿಸಬೇಕು. ಪಹಣಿಯಲ್ಲಿ ಅನಗತ್ಯ ತಿದ್ದುಪಡಿ ಹೆಸರಿನಲ್ಲಿ ಆಗುತ್ತಿರುವ ತೊಂದರೆ ನಿವಾರಿಸಬೇಕು. ಪರಿಹಾರ ಹಣವನ್ನು ಸಾಲ ಖಾತೆಗೆ ಜಮಾ ಮಾಡುವುದನ್ನು ನಿಲ್ಲಿಸಬೇಕು. ವಿಶೇಷ ಘಟಕ ಯೋಜನೆಯಡಿ ಉಚಿತ ಕೃಷಿ ಉಪಕರಣಗಳನ್ನು ನೀಡಬೇಕು. ರಿಮ್ಸ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡುವಂತಾಗಿದೆ. ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಡ್ಡಪಲ್ಲಿ ಸರ್ಕಾರಿ ಶಾಲೆಗೆ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರನ್ನು ನೇಮಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಡಳಿತ ಸ್ಪಂದಿಸದೆ ಹೋದಲ್ಲಿ ಧರಣಿ ನಡೆಸುವುದಾಗಿ ಹೇಳಿದರು. 23-24ನೇ ಸಾಲಿನಲ್ಲಿ ತೀವ್ರ ಬರದಿಂದ ರೈತಾಪಿ ಸಮುದಾಯ ತತ್ತರಿಸಿ ಹೋಗಿದ್ದು, ರೈತರಿಗೆ ಬರ ಪರಿಹಾರ ಬಿಡುಗಡೆ ಮಾಡದೆ ವಿಳಂಬ ಮಾಡುತ್ತಿರುವ ಸರ್ಕಾರದ ಕ್ರಮವನ್ನು ಖಂಡಿಸಲಾಗಿದೆ. ಅನಗತ್ಯ ವಿಳಂಬ ಮಾಡುತ್ತಿರುವುದರಿಂದ ರೈತರಿಗೆ ತೊಂದರೆಯಾಗಿದೆ. ಪ್ರಸ್ತುತ ಮಳೆ ಬಂದಿರುವುದರಿಂದ ರೈತ ವ್ಯವಸಾಯ ಚಟುವಟಿಕೆಗಳಿಗೆ ತೀವ್ರಗೊಂಡಿದ್ದು, ಈಗ ಅವರಿಗೆ ಬಿತ್ತನೆ ಬೀಜ, ಗೊಬ್ಬರ ಖರೀದಿ ಮುಂತಾದ ಕೃಷಿ ಪರಿಕರಣಗಳನ್ನು ಪಡೆಯಬೇಕಾದ ಅವಶ್ಯಕತೆ ಇರುವುದರಿಂದ ರೈತರು ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೆ. ಆದ ಕಾರಣ ಸಂಕಷ್ಟ ಕಾಲದಲ್ಲಿ ಸರ್ಕಾರ ಬರ ಪರಿಹಾರ ಘೋಷಣೆ ಮಾಡಿದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯತೆ, ಉದಾಸೀನತಾ ಮನೋಭಾವನೆಯಿಂದ ಬರ ಪರಿಹಾರ ರೈತರಿಗೆ ತಲುಪಿಸುವುದಿಲ್ಲ. ಆದರೂ ಚುನಾಯಿತ ಪ್ರತಿನಿಧಿಗಳು ಎಚ್ಚರಗೊಳ್ಳಬೇಕಾದ ಅಗತ್ಯ ಇದೆ. ಈ ಎಲ್ಲಾ ಅಗತ್ಯ ಬೇಡಿಕೆಗಳನ್ನು ಈಡೇರಿಸಲು ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುವುದು. ಒಂದನೇದು, ಎಲ್ಲಾ ರೈತರಿಗೆ ತಕ್ಷಣ ಏಕಕಾಲದಲ್ಲಿ ಬರ ಪರಿಹಾರ ಹಣ ರೈತರ ಖಾತೆಗಳಿಗೆ ಜಮಾ ಬಿಡುಗಡೆ ಮಾಡಬೇಕು. ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುವ ಮಾರಾಟಗಾರರ ಅನುಮತಿಯನ್ನು ರದ್ದುಪಡಿಸಬೇಕು. ಕೃಷಿ ಅಧಿಕಾರಿಗಳು ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡುವ ಜಾಗವನ್ನು ಪತ್ತೆ ಮಾಡಿ ಕ್ರಮ ಜರುಗಿಸಬೇಕು. ಕೃಷಿ ವಿಜ್ಞಾನ ಮತ್ತು ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಈಗಾಗಲೇ ರದ್ದುಪಡಿಸಿದ ಕೃಷಿ ಡಿಪ್ಲೊಮಾ ತರಗತಿಗಳನ್ನು ಪುನಃ ಆರಂಭಿಸಬೇಕು. ಎನ್ಆರ್ಐ ಸ್ಥಾನಗಳನ್ನು ಕಡಿತಗೊಳಿಸಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳ ಪಹಣಿಯಲ್ಲಿ ಅನಗತ್ಯ ತಿದ್ದುಪಡಿಗಳನ್ನು ಮಾಡುತ್ತಿದ್ದು, ಇದರಿಂದ ರೈತರಿಗೆ ಬಹಳ ತೊಂದರೆಯಾಗುವುದರಿಂದ ಕ್ರಮ ಜರುಗಿಸಬೇಕು. ಈಗಾಗಲೇ ಬೇರೆಯವರ ಪಹಣಿಗಳನ್ನು ಒಟ್ಟುಗೂಡಿಸಿ ಏಕೆ ಎಂಬ ಕ್ರಮದಿಂದ ಪುನಃ ಒಂದೇ ಪಹಣಿಯನ್ನು ಮಾಡುತ್ತಿರುವುದು ರದ್ದಾಗಬೇಕು. ಪಹಣಿ ಕಲಾಂಗಳಲ್ಲಿ ನೀರಾವರಿ ಮೂಲದ ಕಲಾಂ, ಬೆಳೆ ಕಲಾಂ, ಋಣದಾರ ಕಲಾಂಗಳು ಸೇರಿದಂತೆ ಪಹಣಿಯಲ್ಲಿ ಕಲಾಂಗಳ ತಿದ್ದುಪಡಿ ಮಾಡುವುದನ್ನು ಖಂಡಿಸುತ್ತೇವೆ. NDRF ಅಂಡ್ SDRF ನಿಯಮಗಳ ಉಲ್ಲಂಘನೆ ಮಾಡಿ ರೈತರ ಪರಿಹಾರದ ಮೊತ್ತವನ್ನು ಸಾಲದ ಖಾತೆಗಳಿಗೆ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಬೇಕು. ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಯೋಜನೆಗಳಡಿಯಲ್ಲಿ
ರೈತರಿಗೆ ಖಚಿತವಾಗಿ ಕೃಷಿ ಉಪಕರಣಗಳನ್ನು ವಿತರಿಸಬೇಕು. ರಿಮ್ಸ್ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡುವ ಸಮಯದಲ್ಲಿ ಸಿಬ್ಬಂದಿಗಳು ಆ ರೋಗಿಯನ್ನು ಸ್ಕ್ಯಾನಿಂಗ್ ಮಿಷನ್ ಒಳಗಡೆ ಇಟ್ಟು ಬೇಜವಾಬ್ದಾರಿಯಿಂದ ರೋಗಿಯನ್ನು ನಿರ್ಲಕ್ಷ್ಯತೆಯನ್ನು ತೋರಿಸುತ್ತಿದ್ದಾರೆ. ಹಾಗೂ ರೋಗಿ ಸತ್ತು ಹೋದರೂ ಪರವಾಗಿಲ್ಲ, ರೋಗಿಯ ಸಂಬಂಧಿಕರನ್ನು ಕರೆಸಿ ತಮ್ಮ ಅರ್ಜಿಗಳ ಮೇಲೆ ಸಹಿಯನ್ನು ಮಾಡಿಕೊಳ್ಳುತ್ತಾರೆ. ಇದರ ಮೇಲೆ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಖಂಡಿಸುತ್ತೇವೆ. ರಾಯಚೂರು ತಾಲೂಕು ಬಡ್ಡೆಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣ ನೇಮಿಸಿಕೊಳ್ಳಬೇಕೆಂದು ಖಂಡಿಸುತ್ತೇವೆ. ಈ ಸಂದರ್ಭದಲ್ಲಿ ಸಂಗಮೇಶ್ ನಾಯಕ್, ವೈ ಗೋವಿಂದ ನಾಯಕ್, ಮಲ್ಲನಗೌಡ, ಶಿವಪ್ಪ ಉಪಸ್ಥಿತರಿದ್ದರು. ಜಿಲ್ಲೆ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಕುರಿತು ಅಹವಾಲು ಸ್ವೀಕರಿಸದೆ ವಿಳಂಬ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಸಚಿವರ ಕಾರಿಗೆ ಅಡ್ಡ ಕುಳಿತು ಮನವಿ ಸಲ್ಲಿಸಿದ ಘಟನೆ ನಡೆದಿದೆ. ಜಿಲ್ಲೆಯಲ್ಲಿ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಕುರಿತು ಅಹವಾಲು ಸ್ವೀಕರಿಸದೆ ವಿಳಂಬ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಸಚಿವರ ಕಾರಿಗೆ ಅಡ್ಡ ಕುಳಿತು ಮನವಿ ಸಲ್ಲಿಸಿದ ಘಟನೆ ನಡೆದಿದೆ. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಸಚಿವರಿಗೆ ಮನವಿ ನೀಡಲು ಗಂಟೆಗಟ್ಟಲೆ ಸಂಘ ಸಂಸ್ಥೆಗಳ ಕಾದು ಕುಳಿತಿದ್ದರು. ಸಭೆ ಪೂರ್ಣಗೊಳ್ಳುತ್ತಿದ್ದಂತೆ ಸಚಿವರು ಮನವಿ ಸ್ವೀಕರಿಸದೆ ಕಾರು ಹತ್ತಿ ಹೋಗಲು ಸಿದ್ಧರಾದಾಗ ಅಶೋಕ್ ಕುಮಾರ್ ಜೈನ್ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾದರು. ನಂತರ ಪೊಲೀಸರ ಮಧ್ಯಸ್ಥಿಕೆ ವಹಿಸಿ ಮನವಿ ನೀಡಲು ಸಹಕರಿಸಿದರು. ಮನವಿ ಸ್ವೀಕರಿಸಿದ ಸಚಿವರು ಪರಿಶೀಲಿಸುವುದಾಗಿ ತಿಳಿಸಿದರು. ಬರದೇ ಮಂತ್ರಿಗಳು ಯಾವಾಗಲೂ ಒಂದ್ಸಲ ಮನೆ ಕೇಳಕತ್ತೀವಿ, ಪಬ್ಲಿಕ್ ಕೇಳಕತ್ತೀವಿ, ನಾವು ಪಬ್ಲಿಕ್ ಕೇಳಕತ್ತೀವಿ. ಇನ್ನೇ ಕುಂದು ಬಿಡ್ತಾವ್ರಪ್ಪ, ಇನ್ನೇನ ಮಾಡ್ರ ನನ್ನ ತಾಡೋಡ್ರಿ ನನ್ನ ಗಾಡಿ ಅಲ್ಲ ಸೈಡ್ ಬರ್ರಿ. ಈ ಹಾಸ್ಟೆಲ್ ಸೂಪರ್ಟೆಂಟ್ನ ಇವನ್ನ ಮಾತ್ರ ನೌಕರಿ ತಗೋಬಾರ್ದು. ಅಲ್ಲಿ ಆಲ್ರೆಡಿ ಸಿಂಧೂರ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡನಪ್ಪ, ಚಲವಾದಿ ಹುಡುಗ. ನಡೆದ ಪ್ರೊಸೆಸ್ ಸರ್. ಕೆಲ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಒಂದು ಸಮಸ್ಯೆ ಅದು ಇಲ್ಲ ಸರ್. ಇದು ಸುಮಾರು ವರ್ಷಗಳಿಂದ ಒಂದಲ್ಲ ಆಟಲು ಏನೇನೋ ವ್ಯವಹಾರಗಳು ನಡೆಸ್ತಾನೆ ಸರ್. ಅವ್ರ ಜೊತೆಗೆ ಆಕಿ ಆಟಲ್ ಸೂಪರ್ ಆಕಿ ಯಾರಲ್ಲ ಮೇಲ್ವಿಚಾರಕಿ ಆ ಎಮ್ಮನ್ ಇದನ್ನ ಜೊತೆಗೆ ಶಾಮಿಗಳ. ಇದನ್ನ ಅದ್ರ ಮೇಲೆ FIR ಆಗ್ಯದ, ಎಲ್ಲ ಆಗ್ಯದ. ಮೊನ್ನೆ ನಮ್ಮ CO ಆಫೀಸ್ನಾಗ ನನಗೆ ಹೆಂಗ್ ತಗೊಂತಿರಲ್ಲ ಬರ್ದು ಕೊಡ್ರ ಅಂತ ಕೇಳ್ತಾನೆ ಅವನು. ದಯವಿಟ್ಟು ಸರ್ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ ಸರ್. ಸರ್ ಈಗ ಬೆಳೆ ಪರಿಹಾರ ಸರ್ ನೀವು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು. ಯಾರಿಗೆ? ಇವರಿಗೆ ಸರ್, ಜಿಲ್ಲಾ ಆಫೀಸರ್. ಈಗಾಗಲೇ ಜಿಲ್ಲಾ ಆಫೀಸರ್ಗಳಿಗೆ ಗೊಬ್ಬರದ್ದು ಅದೆಲ್ಲನೂ ಕೂಡ ವೆರಿಫೈ ಮಾಡಿ ಹೇಳ್ತಿದ್ದಾರೆ. ಯಾವ್ಯಾವ ಡ್ರಾ ಮಾಡಿದಾರಲ್ಲ ಸ್ಯಾಂಪಲ್ ಸರ್, ರೈತರಿಗೆ ಯಾವ್ದು ತೊಂದರೆ ನೀವು ಏನು ಗೈಡ್ಲೈನ್ಸ್ ಕೊಟ್ಬಿಡಿ ಸರ್ ದಯವಿಟ್ಟು. ಮತ್ತು ಮಾಡ್ತಿರೋದು ಮತ್ತು ಗುಂಡಾಗಿರಿ ಮಾಡ್ತಿದ್ರು ನಾವು ಸ್ಟೂಡೆಂಟ್ ನೋಡಿ ಸರ್ ಯಾವ ಥರ ಮಾತಾಡ್ತಾರೆ. ಇದು ಬಗೆಹರಿಲಾರದ ಸಮಸ್ಯೆ. ಅವನು ರವಿಚಂದ್ರನ್ ಅಂತಕ್ಕಂಥ ಹಾಸ್ಟೆಲ್ ವಾರ್ಡು ಸಿಂಧನೂರಿನಲ್ಲಿ ವಿಜಯ ಅಂತಕ್ಕಂಥ ಮೇಲ್ವಿಚಾರಕಿ, ಹುಸೇನಪ್ಪ ಹುಡುಗ ಅಂತಕ್ಕಂಥವನು ಒಬ್ಬನು ಚಲವಾದಿ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಾನೆ. ಬರೀ ಕೇಸ್ ಮಾಡ್ಕೊಂಡು ಆ ಎಮ್ಮನ ವಿಜಯನ್ನ ಮತ್ತೆ ಸೇರಿಸ್ಕೊಂಡ್ಬಿಟ್ರು ಕೆಲಸಕ್ಕೆ. ಇವನು ಮತ್ತೆ ಒದ್ದಾಡ್ತಿದ್ದಾನೆ ಕೆಲಸಕ್ಕೆ ಸೇರಬೇಕಂತ. ಅಂದರೆ ಈ ವಿಷಯವನ್ನು ಸರ್ಕಾರ ಗಮನಕ್ಕಿಲ್ವಾ, ಬರೀ ಅಧಿಕಾರಿಗಳ ಗಮನಕ್ಕಿದೆಯಾ? ಅಧಿಕಾರಿಗಳೇ ಅದನ್ನು ವ್ಯವಸ್ಥೆ ಮಾಡಿ ಅವನ ಮತ್ತೆ ಕೆಲಸಕ್ಕೆ ಸೇರಿಸ್ಕೋತಾರ? ಈ ಅಪರಾಧನ ಯಾರು ನೋಡ್ಬೇಕು ಸರ್? ಉಸ್ತುವಾರಿ ಸಚಿವರುಗಳು ನಿಮಗೆ ಮನವಿ ಕೊಟ್ಟಾಗ ಬಂದಿದ್ದೀವಿ, ನಾವು ಮನವಿ ಕೊಡೋಕೆ ಬಂದಿದ್ದೀವಿ. 3 ತಾಸು ಹೊರಗಡೆ ಕಾದೀವಿ ಸ್ವಾಮಿ. AC ಕೂತ್ಕೊಂಡು 106 ಮೀಟಿಂಗ್ ಮಾಡ್ಕೊಳ್ಳಿ. ಹೋರಾಟಗಾರರು 3 ಗಂಟೆ ಕಾಯ್ತಿರಂದ್ರೆ ಅವ್ರಿಗೆ ಬೆಲೆ ಇಲ್ಲ, ಕಿಮ್ಮತ್ತಿಲ್ವಾ? ಏನು ನಮ್ಮ ಮನೆಗೆ ಪೆನ್ಷನ್ ಬಂದಿಲ್ಲ, ನಮ್ಮ ಮನೆಗೆ ಏನು ಬಂದಿಲ್ಲ ಅಂತ ಕೇಳ್ತೀವಿ. ಸಾರ್ವಜನಿಕರ ಧ್ವನಿಯಾಗಿ ನಿಮ್ಮನ್ನು ಮಾತಾಡ್ತಿದ್ವಿ. ಮಂತ್ರಿಗಳು ಕಾರಲ್ಲಿ ಕೂತ್ಕೊಂಡ್ಬಿಟ್ರು. ನಮಗೆ ತಲೆ ಕೆಟ್ಟೋಗ್ಬಿಡ್ತು. ಕಾರ್ ಕೆಳಗಡೆ ಕೂತ್ಕೊಂಡೆ ಪೊಲೀಸರಿಗೆ ಹೇಳಿದೆ, ನಮಗೆ ವ್ಯವಸ್ಥೆ ಮಾಡಿ ಕೊಡ್ತೀರಾ? ಇಲ್ಲ ಕಾರ್ ಮುಂದೆ ಮಲ್ಕೊಂಡ್ಬಿಡ್ತೀನಿ. ನಾನು ಎತ್ಕೊಂಡು ಹೋಗಿಲ್ಲ, ಶೂಟ್ ಮಾಡಿ ಅಂದೆ. ಈ ಜೀವ ಹೋರಾಟಕ್ಕೆ ಮುಡುಪಿಟ್ಟರಲ್ಲೂ ಕೂಡ ಈ ಇತಿಹಾಸದಲ್ಲಿ ಹೆಸರಾಗ್ತದೆ ಅಂತಕ್ಕಂಥದ್ದನ್ನ
ದೃಷ್ಟಿಯಿಂದ ಇವತ್ತು ಮಾಡಿದ್ದೀವಿ. ಯಾವುದೇ ನಾಟಕ ಮಾಡಬೇಕು ಅಂತ ಮಾಡಿಲ್ಲ ಸ್ವಾಮಿ, ನೋವಿಂದ ಮಾಡ್ತಾ ಇದ್ದೀವಿ. ಇವತ್ತಿಗೂ ಗುಲ್ಬರ್ಗದ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೀವಿ. ಉಸ್ತುವಾರಿ ಸಚಿವರು ವರ್ಷ ಆಗತ್ತೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಏನು ನಮ್ಮ ರಾಯಚೂರಿನಲ್ಲಿ ನೋಡ್ಕೊಂಡಿದ್ದಾರೆ. ಅಲ್ಲ ರೀ, ಎಲ್ರಿಗೂ ಗೊತ್ತು ಅಂತಾರಾಜ್ಯ ಹೆದ್ದಾರಿ ಆಂಧ್ರಕ್ಕೆ ಹೋಗೋದು ನವೋದಯ ರಸ್ತೆ ಹಾಳಾಗ್ಬಿಟ್ಟಿದೆ. ಒಬ್ಬರು ರಿಪೇರಿ ಮಾಡೋರಿಲ್ಲ. ಎಂಕಾಣಿ ಆದ ಹುಲಿನ ಚಿರತೆನ ನಾನು ಕೇಳೋದು, ಅವನು ಮನುಷ್ಯನೇ. ಏನು ಸಮಸ್ಯೆ ಜಿಲ್ಲಾಡಳಿತ ಹೋಗಿ ಕೇಳಿ ಮಾತಾಡಕ್ಕೆ ಬರೋಲ್ಲ, ಉಸ್ತುವಾರಿ ಸಚಿವರು ಕೇಳಿಸಿ ಮಾತಾಡಕ್ಕೆ ಬರೋಲ್ಲ. ನ್ಯಾಷನಲ್ ಹೈವೇ ಅಧಿಕಾರಿಗಳು ಸುಸ್ತಾಗ್ಬಿಟ್ಟಾರೆ. ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಅನ್ನೋದೇ ಡೌಟ್, ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಸರ್. ಅವರು 1 ವರ್ಷ ಆಯಿತು, ಎಷ್ಟು ದಿವಸ ಇಲ್ಲಿ ವಾಸ್ತವ ಮಾಡಿದ್ದಾರೆ, ಏನು ಸಮಸ್ಯೆ ಮಾಡಿದ್ದಾರೆ? ಯಾವುದನ್ನು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡ್ರ, ಜನರ ಮನವಿಗಳ ಕೇಳಿದ್ರ? ಈಗ ಬಂದಿದ್ದಾರೆ ಮತ್ತೆ ಅಂದ್ರೆ ಏನು ಫ್ರೀ ಕೊಟ್ಬಿಟ್ಟ ಮೇಲೆ ಒಬ್ಬೊಬ್ಬೊಬ್ಬೊಬ್ಬ ಎಲ್ಲ ಫ್ರೀ ಕೊಟ್ಬಿಟ್ಟ ಮೇಲೆ ನೀವೇನು ಇರೋಗಳ? ಯಾರ್ದು ಫ್ರೀ? ನಮ್ಮ ಟ್ಯಾಕ್ಸು ಫ್ರೀ. ಸೋಮಾರಿಗಳು ಮಾಡಿದ್ರಿ ಫ್ರೀ ಕೊಟ್ಟು. ಏನು ಮಾಡಿದಿರಿ ನೀವು? ಸೋಮಾರಿಗಳನ್ನು ಮಾಡಿದಿರಿ. ದೊಡ್ಡ ಕಿಸ್ಕೊಂಡು ಹೇಳ್ತೀರಾ. ಏನ್ರಿ ಇದು ಬೇಕು? ನೋಡಿ, ಜನ ನಿಮ್ಮನ್ನು ಕೇಳ್ತಾರೆ. ನಾವು ಅಧಿಕಾರ ಬರೋದಕ್ಕೆ ನಾನು ಏನೇನೋ ಕೊಟ್ಬಿಡ್ತೀನಿ, ನಾನು ಏನೇನೋ ಮಾಡ್ಬಿಡ್ತೀನಿ ಅಂದರೆ ಏನಿದು? ಇದು ಸರಿ ಇಲ್ಲ. ಜನ ಸುಮ್ಮನೆ ಇರೋದಿಲ್ಲ. ಕಮ್ಯುನಿಟಿ ವಾರ್ ಆಗುತ್ತೆ ಅಂತಕ್ಕಂಥ ಗಮನಕ್ಕೆ ಇರಲಿ. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಜನ ಸುಮ್ಮನೆ ಇರೋದಿಲ್ಲ. ಇನ್ಮೇಲೆ ನಿಮಗೆ ಓಟ್ ಹಾಕಿ ಮತ ಹಾಕಿ ಆಯ್ಕೆ ಮಾಡಿ ಕಳಿಸಿದೀವಿ ಅಂದರೆ ನಮ್ಮ ಒಂದು ನೋವನ್ನು ಕೇಳೋದಕ್ಕೆ, ಮಾತಾಡೋದಕ್ಕೆ ನೀವು ಬರೀ AC ಕಾರಲ್ಲಿ ಕೂತ್ಕೊಂಡು ಪೊಲೀಸರ ಸುಭದ್ರ ನಾನು ಅವ್ರ ಭದ್ರತೆಯಲ್ಲಿ ಹೋಗ್ತೀನಿ ಅಂದರೆ ಅದಕ್ಕೂ ಎದುರೋದಿಲ್ಲ ರೀ. ಆ ಭದ್ರತೆನ ನಾವು ಬಿಟ್ಬಿಡ್ತೀವಿ. ಮುಂದೆ ನೀವು ಸರಿಯಾಗಿ ಗಮನ ಹರಿಸಲಿಲ್ಲ ಈ ಜಿಲ್ಲೆದು, ಬಿಟ್ಬಿಡಿ. ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಇಲ್ಲ ಅಂದರೆ ಕಪ್ಪು ಬಟ್ಟೆ, ಮೂತಿಗೆ ನಾನಾ ಥರದ ಹೋರಾಟಗಳನ್ನು ಮಾಡ್ತೀವಿ, ಬಿಡೋದಿಲ್ಲ ಅಂತ. ರಿಮ್ಸ್ ಆಸ್ಪತ್ರೆಗೆ ಬರುವ ಜನರಿಗೆ ಉಚಿತವಾಗಿ ಊಟ ನೀಡುವ ಲಯನ್ಸ್ ಕ್ಲಬ್ ಯೋಜನೆ 700 ದಿನ ಪೂರೈಸಿರುವುದು ವಿಶ್ವಕ್ಕೆ ಮಾದರಿಯ ಕೆಲಸವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ರಿಮ್ಸ್ ಆಸ್ಪತ್ರೆಗೆ ಬರುವ ಜನರಿಗೆ ಉಚಿತವಾಗಿ ಊಟ ನೀಡುವ ಲಯನ್ಸ್ ಕ್ಲಬ್ ಯೋಜನೆ 700 ದಿನ ಪೂರೈಸಿರುವುದು ವಿಶ್ವಕ್ಕೆ ಮಾದರಿಯ ಕೆಲಸವಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಲಯನ್ಸ್ ಕ್ಲಬ್ ಆಯೋಜಿಸಲಾಗಿದ್ದ ಮೀಲ್ಸ್ ಆನ್ ವೀಲ್ಸ್ ಕಾರ್ಯಕ್ರಮದ 700 ದಿನ ಸಂಭ್ರಮಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ದೂರದ ಊರುಗಳಿಂದ ಚಿಕಿತ್ಸೆಗೆ ಬರುವ ಜನರಿಗೆ ಲಯನ್ಸ್ ಕ್ಲಬ್ ಊಟದ ವ್ಯವಸ್ಥೆ ಮಾಡಿರುವುದು ಹೃದಯ ಸ್ಪರ್ಶಿ ಕಾರ್ಯಕ್ರಮವಾಗಿದೆ. ವಿಶ್ವದಾದ್ಯಂತ ಲಯನ್ಸ್ ಕ್ಲಬ್ ಕಾರ್ಯನಿರ್ವಹಿಸಿದ್ದು ದೇಶದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಊಟ ನೀಡುವ ಯೋಜನೆ ರೂಪಿಸಬೇಕೆಂದು ಮನವಿ ಮಾಡಿದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯಿಂದ ರೂಪಿಸಿರುವ ಉಚಿತ ಊಟದ ವ್ಯವಸ್ಥೆ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಕ್ಲಬ್ ವತಿಯಿಂದ ಕಳೆದ 700 ದಿನಗಳಿಂದಲೂ ಫ್ರೀ ಮೀಲ್ಸ್ ಆನ್ ವೀಲ್ಸ್ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಅಟೆಂಡರ್ಸ್ಗೆ, ಅವರ ಜೊತೆಗೆ ಬಂದಂಥವ್ರಿಗೆ ಎಲ್ಲರಿಗೂ ಊಟ ಕೊಡುವಂಥ ಕಾರ್ಯಕ್ರಮ ಕಳೆದ 700 ದಿನಗಳಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇದು ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ಮೆಚ್ಚುಗಾದಂತು. ಇವತ್ತು ಎಲ್ಲೆಲ್ಲಿಂದೋ ಬಂದಿರ್ತಾರೆ, ಹಳ್ಳಿಗಳಿಂದ, ಊರುಗಳಿಂದ, ಕೇರಿಗಳಿಂದ ಬಂದಿರ್ತಾರೆ. ಅವರಿಗೆ ಮನೇಲಿ ಅಡುಗೆ ಮಾಡಲಿಕ್ಕೆ ಯಾರೂ ಇರೋಂಗಿಲ್ಲ. ಇಲ್ಲಿ ಹೋಟೆಲ್ಗೆ ಹೋಗ್ಬೇಕಾದ್ರೆ ಭಾಳ ದೂರ ಮತ್ತು ಅವರಿಗೆ ಆರ್ಥಿಕ ತೊಂದರೆನೂ ಇರ್ತದೆ. ಅಂತ ಎಲ್ಲ ಜನರಿಗೆ ಯಾವುದೇ ಏಚು ಪೇಚಿಲ್ಲದೆ ಪ್ರತಿದಿನ ಯಾವುದು ಆಯ್ತವಾರ, ಸಂಡೇ, ಮಂಡೇ ಎಲ್ಲ ದಿನಗಳನ್ನು ನಡೆಸುವಂತಹದ್ದು ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ನಮ್ಮ ರಾಯಚೂರು ಲಯನ್ಸ್ ಕ್ಲಬ್ನವರು ಬಹುಶಃ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಬಹುಶಃ ದೇಶದಲ್ಲಿ ಈ ರೀತಿ ಎಲ್ಲಿ ನಡೆಸಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ, ದೇಶದಲ್ಲಿನೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡುವಂಥ ತಾವು ತಮ್ಮ ಲಯನ್ಸ್ ಕ್ಲಬ್ಗೆ ಎಲ್ಲ ಶಾಖೆಗಳಿಗೆ, ಯಾಕಂದರೆ ಈ ವಿಶ್ವದಲ್ಲೇ ಲಯನ್ಸ್ ಕ್ಲಬ್ ಎಲ್ಲ ಕಡೆ ಇದೆ, ಆ ಶಾಖೆಗಳಿಗೆ ಹೇಳಿ ಈ ರೀತಿ ಮಾಡಿಸಿದ್ರೆ ಬಹುಶಃ ಭಾಳಷ್ಟು ಬಡ ಜನರಿಗೆ ಉಪಯೋಗ ಆಗ್ತದೆ. ಮತ್ತು ನಾವು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ 2 ತುತ್ತು ಅನ್ನಕ್ಕೆ ಕಷ್ಟಪಡ್ತಿದ್ರು, ಯಾಕೆಂದರೆ ಆವತ್ತು ಹೋಟೆಲ್ಗಳಿರಲಿಲ್ಲ, ಯಾವುದು ಖಾನಾವಳಿ ಇರಲಿಲ್ಲ. 15 ದಿನ ಲಾಕ್ಡೌನ್ ಬಂದಂಥ ಸಮಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಗೆ ಗೊತ್ತು, ನಾವು ಕಣ್ಣಾರೆ ಕಂಡಿದ್ದೇವೆ. ಹಾಗಾಗಿ ಇವತ್ತು ಕಷ್ಟದಲ್ಲಿರುವಂಥ ಜನರಿಗೆ ಊಟ ಒದಗಿಸುವಂಥ ಕಾರ್ಯಕ್ರಮ ನಮ್ಮ ಲಯನ್ಸ್ ಕ್ಲಬ್ನವ್ರು ಮಾಡ್ತಿದ್ರೆ ದೇವರು ಇವ್ರಿಗೆಲ್ಲರಿಗೂ ಆರೋಗ್ಯದಿಂದ, ಐಶ್ವರ್ಯ, ಅಂತಸ್ತು, ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಎಲ್ಲವೂ ಕೊಡಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಅವರು ಪ್ರಾಜೆಕ್ಟ್ ಚೇರ್ಮನ್ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ, ಬಹುಶಃ ಅವ್ರ ಕುಟುಂಬದಲ್ಲೂ ಇಷ್ಟು ಅಡಿಗೆ ಮಾಡಲಿಕ್ಕೆ ಕಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿದಿನ ಅವರೇ ಒಬ್ಬ ಅಡಿಗೆ ಮಾಡೋರ್ನಿಟ್ಟು ಒಳ್ಳೆ ಕ್ವಾಲಿಟಿ ರೈಸ್ ತಂದು ಅವರೇ ತೊಗೊಂಬಂದು ಒಂದು ಸ್ವೀಟಿನ ಜೊತೆಗೆ ರೈಸ್, ಕಲರ್ಡ್ ರೈಸ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಪಲಾವ್ ರೈಸ್ ಆಗಿರ್ಬೋದು, ಎಲ್ಲವೂ ಮಾಡಿ ಜನರಿಗೆ ಬಡಿಸುವಂಥ ಕೆಲಸ ಆಗ್ತದೆ. ಪ್ರತಿದಿನ
1ರಿಂದ 1:30 ಗಂಟೆಗೆ ಶುರುವಾಗಿ ಇವತ್ತು 200-300 ಜನರಿಗಿಂತ ಹೆಚ್ಚು 400 ಜನರಿಗಿಂತ ಹೆಚ್ಚು ಜನರು ಊಟ ಒದಗಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ದೇವರು ಇನ್ನೊಂದು ಸಾರಿ ಎಲ್ಲ ಲಯನ್ಸ್ ಕ್ಲಬ್ ಮೆಂಬರ್ಸ್ಗೂ ಮತ್ತು ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಆದಂಥ ಸಿಟಿ ನಾಗರಾಜಣ್ಣವ್ರಿಗೂ ಹನುಮಂತಯ್ಯನವ್ರ ಅಣ್ಣವ್ರಿಗೂ ನಮ್ಮ ಶರಣಗೋಪಾಲ್ ನಾಡಗೌಡರಿಗೂ ನಮ್ಮ ಡಾಕ್ಟರ್ ಸಾಹೇಬ್ ವೆಂಕಟೇಶ್ ಅವ್ರಿಗೂ ಜಗದೀಶ್ ಗುಪ್ತಾ ಅವ್ರಿಗೂ ನಮ್ಮ ಎಲ್ಲ ಲಯನ್ಸ್ ಮೆಂಬರ್ ಅವರು ಎಲ್ಲರಿದ್ದಾರೆ. ಎಲ್ಲರಿಗೂ ಲಯನ್ಸ್ ಕ್ಲಬ್ ಕಾರ್ಯಾಧ್ಯಕ್ಷ ಶೆಟ್ಟಿ ನಾಗರಾಜ್ ಮಾತನಾಡಿ, ಲಯನ್ಸ್ ಕ್ಲಬ್ ಸದಸ್ಯರು ದಾನಿಗಳ ನೆರವಿನಿಂದ ಪ್ರಾರಂಭಿಸಲಾಗಿರುವ ಊಟದ ವ್ಯವಸ್ಥೆ ಕಾರ್ಯಕ್ರಮ 700 ದಿನಕ್ಕೆ ಕಾಲಿಟ್ಟಿದೆ. ಶುಚಿ, ಬಿಸಿ, ರುಚಿ ಕಟ್ಟಾದ ಊಟವನ್ನು ನೀಡಲಾಗುತ್ತಿದೆ ಎಂದರು. ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ. ಬಿಸಿಯಾಗಿರ್ತದೆ, ಶುಚಿಯಾಗಿರ್ತದೆ, ರುಚಿಯಾಗಿರ್ತದೆ. ಅದಲ್ಲದೆ ಈ ಗೌರ್ಮೆಂಟ್ ಪ್ರಕಾರ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇಲ್ಲ. ಇದು ಪತ್ತೊಳಿದೆ ಇದನ್ನು ಇದೇ ಯೂಸ್ ಮಾಡ್ತೀವಿ, ಪ್ಲೇಟೇ ಯೂಸ್ ಮಾಡ್ತಾ ಇದ್ವಿ, ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ. ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲರೂ, ನರೇಶ್ ಬಾಬು ಕರ್ತೂರಿ ಆಗಲಿ, ನಮ್ಮ ರಾಜೇಶ್ ಶಿವಾಲಿ ಆಗಲಿ, ದಿನೇಶ್ ದಫ್ತರಿ ಆಗಲಿ, ರಾಮು ಪರಿಟಲ್ ಆಗಲಿ, ಮಲ್ಲಿಕಾರ್ಜುನ್ ಬಾಲಿ ಅವರು, ಕಮಲ್ ಕುಮಾರ್ ಅವರು, ಗೋಪಾಲ್ ನಾಡಗೌರವರು, ಪೃಥ್ವಿರಾಜ್ ಗಡಾಲಿ ಅವರು, ಕೆ ಹೇಮಣ್ಣ ಉಣ್ಣಿ ಅವರು, ಇವರೆಲ್ಲರೂ ಅಲ್ಲದೆ ಎಲ್ಲ ಮೆಂಬರ್ಸ್ ಕೂಡ ಸಹಕಾರ ಮಾಡಿದ್ದಾರೆ. ಎಲ್ಲರೂ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲರೂ ಕೊಟ್ಟದಕ್ಕೆ ಇವತ್ತಿನ ದಿವಸ ಸಹಕಾರದಿಂದ ಇದು ನಡೀತಾ ಇದೆ. ಇನ್ನೂ ನಡೀಬೇಕಂತ ನನ್ನ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳಾದ ಶರಣ ಭೂಪಾಲ್ ನಾಡಗೌಡ, ಸಿದ್ದನಗೌಡ ಗಾರಲದಿನಿ, ಹನುಮಂತರಾವ್, ಶೆಟ್ಟಿ ನಾಗರಾಜ್, ಡಾಕ್ಟರ್ ವೆಂಕಟೇಶ್ ನಾಯಕ್, ರಾಜೇಂದ್ರ ಶಿವಾಳೆ, ಗೋವಿಂದರಾಜ್, ಹೇಮಣ್ಣ ಉಣ್ಣಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು.
ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389
8904870299. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಕೇಂದ್ರೀಯ ಔದ್ಯಮಿಕ ಭದ್ರತಾ ಸಂಸ್ಥೆ ಯೋಧರಾದ ರವಿ ಕಿರಣ್ ಕಲ್ಪಾಕಂ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆ ಗನ್ ಆಕಸ್ಮಿಕವಾಗಿ ಸಿಡಿದಿದೆ. ಕೇಂದ್ರೀಯ ಔದ್ಯಮಿಕ ಭದ್ರತಾ ಸಂಸ್ಥೆ ಯೋಧರಾದ ರವಿ ಕಿರಣ್ ಕಲ್ಪಾಕಂ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಕಾರ್ಯನಿರ್ವಹಿಸಿ ರಾತ್ರಿ ಕೆಲಸ ಮುಗಿಸಿ ಕ್ಯಾಂಪಸ್ನತ್ತ ಅವರು ತೆರಳುವ ವೇಳೆ ಈ ಅವಘಡ ಸಂಭವಿಸಿದೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೇಳೆ ಗನ್ ಆಕಸ್ಮಿಕವಾಗಿ ಸಿಡಿದಿದೆ. ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ರೈಫಲ್ ಬುಲೆಟ್ ರವಿಕಿರಣ್ ಕುತ್ತಿಗೆಯ ಭಾಗಕ್ಕೆ ತಗುಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇಂದು ಪಟ್ಟಣದ ಆರ್ಜಿ ಕ್ಯಾಂಪ್ಗೆ ಶಾಸಕ ಹಂಪಯ್ಯ ನಾಯಕ್ ಭೇಟಿ ನೀಡಿ ಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವಪೂರ್ವಕವಾಗಿ ನಮನ ಸಲ್ಲಿಸಿದರು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ವಿವಿಧ ಪಕ್ಷದ ಮುಖಂಡರು ಸಂತಾಪ ಸಲ್ಲಿಸಿದರು. ಆಧುನಿಕ ಭಾರತ ನಿರ್ಮಾತೃ, ದೇಶದ ಅಭಿವೃದ್ಧಿ ಕನಸುಗಾರ ರಾಜೀವ್ ಗಾಂಧಿಯವರು ಅನೇಕ ಕ್ರಾಂತಿಗಳಿಗೆ ಕಾರಣೀಭೂತರಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಆಧುನಿಕ ಭಾರತ ನಿರ್ಮಾತೃ, ದೇಶದ ಅಭಿವೃದ್ಧಿ ಕನಸುಗಾರ ರಾಜೀವ್ ಗಾಂಧಿಯವರು ಅನೇಕ ಕ್ರಾಂತಿಗಳಿಗೆ ಕಾರಣೀಭೂತರಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು. ವಿಶ್ವದಲ್ಲಿಯೇ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗಿರುವ ಕ್ರಾಂತಿಗೆ ರಾಜೀವ್ ಗಾಂಧಿಯವರೇ ಕಾರಣರಾಗಿದ್ದಾರೆ. ದೇಶದ ಮೂಲಭೂತ ಸೌಕರ್ಯ ತಂತ್ರಜ್ಞಾನದ ಅಭಿವೃದ್ಧಿ ನೀಡಿದ ಒತ್ತುನಿಂದ ದೇಶದ ಚಿತ್ರಣವೇ ಬದಲಾಗಲು ಕಾರಣವಾಯಿತು. ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ರೂಪಿಸಿ ಸಂವಿಧಾನಬದ್ಧವಾದ ಹಕ್ಕನ್ನು ಜನರಿಗೆ ನೀಡಿದ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ ಸಲ್ಲುತ್ತದೆ. ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದು ಅವರ ಸೇವೆ ಸ್ಮರಣೀಯವಾಗಿದೆ ಎಂದರು.
ಪ್ರಧಾನಮಂತ್ರಿಗಳಾದ್ಮೇಲೆ ಒಂದು ಈ ದೇಶದ ಯುವಕರನ್ನ ಶಕ್ತಿ ತುಂಬಬೇಕು ಅಂತ ಅವರ ಕೈಗೆ ಅಧಿಕಾರವನ್ನು ಕೊಡಬೇಕು, ಮತದಾನದ ಹಕ್ಕನ್ನ ಕೊಡಬೇಕು. 21 ಇರೋದ್ರನ್ನ 18 ವರ್ಷಕ್ಕೆ ಮಾಡಿರ್ತಕ್ಕಂಥ ಕೀರ್ತಿ ರಾಜೀವ್ ಗಾಂಧಿ ಅವರಿಗೆ. ಮತ್ತು ಈ ದೇಶದಲ್ಲಿ ಇವತ್ತು ಏನು ಇಡೀ ವಿಶ್ವದಲ್ಲೇ ಏನು ಮಾಹಿತಿ ತಂತ್ರಜ್ಞಾನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಮತ್ತು ಭಾರತ ದೇಶ ಕೂಡ ಟೆಲಿಕಾಂ ಸೆಕ್ಟರ್ ಅಲ್ಲಿ ಮತ್ತು IT ಸೆಕ್ಟರ್ ಅಲ್ಲಿ ಇಷ್ಟು ಪ್ರಗತಿ ಆಗಬೇಕು ಅಂತ ಅದಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂಥವ್ರು ರಾಜೀವ್ ಗಾಂಧಿ ಅವರಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ 74ನೇ ಅಮೆಂಡ್ಮೆಂಟ್ ಅನ್ನ ಮಾಡಿ ಈ ದೇಶದಲ್ಲಿ ಪಂಚಾಯಿತಿ ರಾಜ್ ಸಂಸ್ಥೆಗಳಿಗೆ, ಅದು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಈ ಒಂದು ವ್ಯವಸ್ಥೆಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ರಾಜೀವ್ ಗಾಂಧಿ ಅಂತ ನಾವೇನಿಂದ ಹೇಳ್ಬೋದು. ಅದಲ್ಲದೆ ಏನು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಆಯಾರಾಮ್ ಗಯಾರಾಮ್ ಅಂತಕ್ಕಂಥ ಪದ್ಧತಿಯನ್ನ ತೆಗೆದುಹಾಕಿ ಆಂಟಿ ಡಿಫೆಕ್ಷನ್ ಲಾ ತಂದು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಇದರಲ್ಲಿ ಬದ್ಧತೆಯನ್ನು ಮೂಡಿಸಿರ್ತಕ್ಕಂಥ ಇವತ್ತು ಕೆಲಸ ರಾಜೀವ್ ಗಾಂಧಿ ಅವರು ಮಾಡಿದರು. ಮತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇಡೀ ವಿಶ್ವ ರಾಜೀವ್ ಗಾಂಧಿ ಅವರನ್ನ ಒಬ್ಬ ಯುವ ಪ್ರಧಾನಮಂತ್ರಿ, ಭಾರತ ದೇಶದ ಭವಿಷ್ಯ ರಾಜೀವ್ ಗಾಂಧಿ ಅಂತಕ್ಕಂಥ ಒಂದು ಎಲ್ಲ ಕಡೆ ಆ ರೀತಿ ಒಂದು ಹಿಂದುತ್ವವಾಗಿತ್ತು. ಯಾಕಂದ್ರೆ ರಾಜೀವ್ ಗಾಂಧಿ ಅವರು ಯುವ ಪೀಳಿಗೆಯ ಕನಸುಗಾರ, ಒಂದು ಸುಭದ್ರ ಭಾರತದ, ಆಧುನಿಕ ಭಾರತದ ನಿರ್ಮಾಪಕ ಅಂತಕ್ಕಂಥ ಒಂದು ಇಡೀ ಒಂದು ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಆ ರೀತಿ ಅವರ ಒಂದು ಇಮೇಜ್ ಇತ್ತು. ಅವರು 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮತ್ತು ಇಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರು ಈ ದೇಶಕ್ಕಾಗಿಯೇ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ಸಮಗ್ರತೆಗಾಗಿ, ನಮ್ಮ ದೇಶದ ಐಕ್ಯತೆಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಮತ್ತು ಅವರ ತಾಯಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಇಬ್ಬರು ಕಾಂಗ್ರೆಸ್ನ ಮಹಾನ್ ನಾಯಕರು, ಯಾರು ಪ್ರಧಾನಮಂತ್ರಿಗಳಾಗಿದ್ದರು, ಅವರು ದೇಶದ ಐಕ್ಯತೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ. ಹಾಗಾಗಿ ಇವತ್ತು ರಾಜೀವ್ ಗಾಂಧಿ ಅವರ ಏನು ಕನಸುಗಳಿದ್ದು, ವಿಶೇಷವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಅಧಿಕಾರ ಸಾಮಾನ್ಯ ಜನರ ಕೈಯಲ್ಲಿ ಸಿಗಬೇಕು, ಅಧಿಕಾರ ಕೈಗಳಲ್ಲಿರ್ತಕ್ಕಂಥ ನಾಯಕರಲ್ಲಿ ಅವ್ರ ಕೈಯಲ್ಲಿ ಇರಬೇಕು ಅಂತಕ್ಕಂಥ ಏನು ಕನಸು ರಾಜೀವ್ ಗಾಂಧಿ ಅವರಿದ್ದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಮಾತನಾಡಿ, ಗ್ರಾಮೀಣ ಅಭಿವೃದ್ಧಿ ಹೊಸ ದಿಕ್ಕು ತೋರಿದ ರಾಜೀವ್ ಗಾಂಧಿ ಅವರು ಜನರ ಕೈಗೆ ಅಧಿಕಾರ ನೀಡಿ ಎಲ್ಲಾ ಜಾತಿ ಧರ್ಮದ ಜನರಿಗೆ ಸ್ಥಳೀಯ ಅಧಿಕಾರ ನೀಡಿದರು. ಅವರ ಅವಧಿಯಲ್ಲಿ ಆಗಿರುವ ಬದಲಾವಣೆ ದೇಶದ ಅಭಿವೃದ್ಧಿಗೆ ಕಾರಣವಾಯಿತು ಎಂದರು. ಪ್ರತಿ ಹಂತದಲ್ಲಿ ಕೂಡ ಎಲ್ಲರಿಗೂ ಅಧಿಕಾರ ಸಿಗಬೇಕು. ಆ ಗ್ರಾಮಗಳು, ಆ ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾದ ಮಟ್ಟದಲ್ಲಿ ಎಲ್ಲರ ಕಾರ್ಯಕರ್ತರ ಕೈಗೆ ಏನಪ್ಪಂತವರ ಅಧಿಕಾರವನ್ನು ಕೊಟ್ಟು ಅವರಿಂದ ನಮ್ಮ ಜನರ ಬದುಕಿಗೆ ಹಸನಾಗುವಂತ ಕೆಲಸ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರು ಒಂದು ದೊಡ್ಡ ಪ್ರಯತ್ನ ಮಾಡಿ ಇವತ್ತು ಏನಪ್ಪ ಅಂದ್ರೆ ಮಹಿಳೆಯರಿಗಾಗಲಿ ಮತ್ತು ಎಲ್ಲ ಜಾತಿ ಜನಾಂಗದ ವರ್ಗದವರಿಗೂ ಕೂಡ ರಿಸರ್ವೇಷನ್ ಸಿಸ್ಟಮ್ ಅಂತಂದ್ರೆ ಇವತ್ತು ದೇಶದಲ್ಲಿ ಸಾಕಷ್ಟು ಏನಪ್ಪ ಅಂತಂದ್ರೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದಂಥ ಮಹಾನ್ ಭಾವರು ಅವರು ಕಳೆದುಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ದುಃಖವಾಗಿದೆ. ಇಂದಿನ ದಿವಸ ಅವರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ವಸಂತ್ ಕುಮಾರ್, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಶಾಸಕರುಗಳಾದ ದದ್ದಲ್ ಬಸನಗೌಡ ತುರ್ವಿಹಾಳ್, ಮುಖಂಡರುಗಳಾದ ಕೆ ಶಾಂತಪ್ಪ, ಜಿ ಬಸವರಾಜ ರೆಡ್ಡಿ, ಜಯವಂತರಾವ್ ಪತಂಗೆ, ರಾಜಶೇಖರ್ ರಾಮಸ್ವಾಮಿ, ಅಮರೇಗೌಡ ಹಂಚಿನಾಳ್, ತಾಯಣ್ಣ ನಾಯಕ್, ರುದ್ರಪ್ಪ ಅಂಗಡಿ, ಆಂಜನೇಯ ಕುರುಬದೊಡ್ಡಿ, ಅಬ್ದುಲ್ ಕರೀಂ, ಅಸ್ಲಂ ಪಾಷಾ, ಭೀಮನ್ಗೌಡ ನಾಗಡದಿನ್ನಿ, ದೇವಣ್ಣ ನಾಯಕ್, ಬಶೀರ್, ಜಿ ಸುರೇಶ್, ಹನುಮಂತು ಜೂಕೂರು, ಯೂಸುಫ್ ಖಾನ್, ಜಾವೀದ್, ಪೋತ್ಗಲ್ ಶ್ರೀನಿವಾಸ್, ಶಂಕರಗೌಡ ವಕೀಲ್, ರಾಮನಗೌಡ, ಶಶಿಕಲಾ ಭೀಮರಾಯ, ಮಾಲಾ ಭಜಂತ್ರಿ, ಜಹೀರ್ ಅಹಮದ್, ನಜೀರ್ ಪಂಜಾಬಿ, ಚೇತನ್ ಕಡ್ಗೋಳ್, ಉರ್ಕುಂದಪ್ಪ, ಶಂಕರ್ ಹೊಸೂರು, ಶಂಕರ್ ಕಲ್ಲೂರು, ಆಂಜನೇಯ ಕೊಂಬೇನ್, ಇಲ್ಲೂರು ಗೋಪಾಲಯ್ಯ, ರಾಚನಗೌಡ, ಅಂಜಿನ್ ಕುಮಾರ್, ವಿ ದೀಪಕ್, ನಾಗರಾಜ್, ಚಿಣಕಿ ಆಶಣ್ಣ, ಮಲ್ಲಯ್ಯ, ನಾಗರಾಜ್, ವಿಜಯ್,
ಸಂದೇಶ್, ರಾಘವೇಂದ್ರ, ತಿಮ್ಮಪ್ಪ, ವೆಂಕಟೇಶ್, ಮನ್ಸ್ಲಾಪುರ್, ನರಸಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿರುವ ಘಟನೆ ನಗರದ ಬೆಟ್ಟದೂರು ಆಸ್ಪತ್ರೆ ಸಮೀಪ ನಡೆದಿದೆ. ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿರುವ ಘಟನೆ ನಗರದ ಬೆಟ್ಟದೂರು ಆಸ್ಪತ್ರೆ ಸಮೀಪ ನಡೆದಿದೆ. ಮೃತ ವ್ಯಕ್ತಿಯ ಹೆಸರು ರಾಮಕೃಷ್ಣ, ಇಂದಿರಾನಗರ ನಿವಾಸಿ ಎಂದು ತಿಳಿದು ಬಂದಿದೆ. ಇಂದು ಬೆಳಿಗ್ಗೆ ಶವ ಬೆಟ್ಟದೂರು ಆಸ್ಪತ್ರೆ ಬಳಿ ಪತ್ತೆಯಾಗಿದ್ದು, ಸ್ಥಳಕ್ಕೆ ನೇತಾಜಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಮೃತಪಟ್ಟಿರುವ ಶವವನ್ನು ಸ್ಥಳೀಯ ರಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಮೃತರ ವಾರಸುದಾರ ಮಾಹಿತಿಯನ್ನು ಕುಟುಂಬಸ್ಥರಿಗೆ ನೀಡಲಾಗಿದೆ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಬೀದಿ ನಾಯಿ ಕಡಿತಕ್ಕೆ 4 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಕೊರ್ವಿಹಾಳ್ ಗ್ರಾಮದಲ್ಲಿ ನಡೆದಿದೆ. ಕಳೆದ 15 ದಿನಗಳಿಂದ ಕೊರ್ವಿಹಾಳ್ ಗ್ರಾಮದ 7 ಮಕ್ಕಳ ಮೇಲೆ ನಾಯಿ ದಾಳಿ ಮಾಡಿದೆ. ಬೀದಿ ನಾಯಿ ಕಡಿತಕ್ಕೆ 4 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಕೊರವಿಹಾಳ ಗ್ರಾಮದಲ್ಲಿ ನಡೆದಿದೆ. ಕಳೆದ 15 ದಿನಗಳಿಂದ ಕೊರವಿಹಾಳ ಗ್ರಾಮದ 7 ಮಕ್ಕಳ ಮೇಲೆ ನಾಯಿ ದಾಳಿ ಮಾಡಿದೆ. ಲಾವಣ್ಯ 4 ವರ್ಷ ನಾಯಿ ಕಡಿತಕ್ಕೆ ಬಲಿಯಾದ ಬಾಲಕಿ. ಕಿರಿಲಿಂಗ ಎಂಬುವರ ಮಗಳು ಲಾವಣ್ಯ ಇದೇ ಶನಿವಾರ ಸಾವನ್ನಪ್ಪಿದ್ದಾಳೆ. ಮನೆ ಬಳಿ ಆಟವಾಡುತ್ತಿದ್ದ ಮಗಳ ಮೇಲೆ ಏಕಾಏಕಿ ದಾಳಿ ನಡೆಸಿವೆ. ಮೃತ ಲಾವಣ್ಯಳ ಕತ್ತಿನ ಹಿಂಭಾಗದಲ್ಲಿ ನಾಯಿ ಕಚ್ಚಿತ್ತು. ನಾಯಿ ದಾಳಿಯಿಂದ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾಳೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಲಾವಣ್ಯ ಸಾವನ್ನಪ್ಪಿದ್ದಾಳೆ. ಈ ಹಿನ್ನೆಲೆ ನಾಯಿ ಕಡಿತಕ್ಕೆ ಒಳಗಾದ ಉಳಿದ ಮಕ್ಕಳ ಪೋಷಕರಲ್ಲಿ ಆತಂಕ ಮೂಡಿದೆ. ಘಟನೆ ಬಳಿಕ ನಾಯಿ ಕಡಿತಕ್ಕೆ ಒಳಗಾಗಿದ್ದ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಘಟನೆ ಬಳಿಕ ಬೀದಿ ನಾಯಿಯನ್ನು ಗ್ರಾಮಸ್ಥರು ಸಾಯಿಸಿದ್ದಾರೆ. ಇತ್ತ ಬೀದಿ ನಾಯಿಯಿಂದ ಅವಾಂತರ ಸೃಷ್ಟಿಯಾದರೂ ಅಧಿಕಾರಿಗಳು ಡೋಂಟ್ ಕೇರ್. ಗಾಯಾಳುಗಳ ಮಕ್ಕಳಿಗೆ ಪರಿಹಾರ ಚಿಕಿತ್ಸಾ ವೆಚ್ಚವನ್ನು ಭರಿಸದೆ ಸಗಂಕುಂಟ ಪಂಚಾಯಿತಿ ನಿರ್ಲಕ್ಷ್ಯ ಮಾಡಿದೆ. ಮೃತ ಲಾವಣ್ಯ ಕುಟುಂಬಕ್ಕೆ ಪರಿಹಾರ ನೀಡಿಲ್ಲ, ಸೌಜನ್ಯಕ್ಕೆ ಸಾಂತ್ವನ ಹೇಳಿಲ್ಲ ಎಂದು ಜನಪ್ರತಿನಿಧಿಗಳು ಅಧಿಕಾರಿಗಳು ಒತ್ತಾಯಿಸಿದ್ದಾರೆ. ಮನೆಯ ಮುಂದಿನ ಗೇಟ್ ಹಾರಿ ಆವರಣದಲ್ಲಿದ್ದ ಡ್ರೈನೇಜ್ ಕವರ್, ಸಾಗುವಾನಿ ಕಟ್ಟೆಗಳನ್ನು ಕಳ್ಳತನ ಮಾಡಿದ ಘಟನೆ ನಗರದಲ್ಲಿ ನಡೆದಿದೆ. ಮನೆಯ ಮುಂದಿನ ಗೇಟ್ ಹಾರಿ ಆವರಣದಲ್ಲಿ ಇದ್ದ ಡ್ರೈನೇಜರ್ ಕವರ್, ಸಾಗುವಾನಿ ಕಟ್ಟಿಗೆಗಳನ್ನು ಕಳ್ಳತನ ಮಾಡಿದ ಘಟನೆ ನಗರದಲ್ಲಿ ನಡೆದಿದೆ. ನಗರದ ಸ್ಟೇಷನ್ ರಸ್ತೆಯಲ್ಲಿನ ಉದಯನಗರ ಮನೆಯೊಂದರಲ್ಲಿ ಮಹಿಳೆಯೊಬ್ಬರು ಗೇಟ್ ಹಾರಿ ವಸ್ತುಗಳನ್ನು ಕಳುವು ಮಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳತನ ಮಾಡಿದ ಮನೆಯು ವಾಣಿಜ್ಯೋದ್ಯಮ ಸಂಘದ ಜಿಲ್ಲಾಧ್ಯಕ್ಷ ಕಮಲ್ ಕುಮಾರ್ ಜೈನ್ ಅವರ ಹಳೆ ಮನೆ ಎಂದು ತಿಳಿದು ಬಂದಿದೆ. ಗೇಟ್ಗೆ ಬೀಗ ಹಾಕಿತ್ತು. ಮನೆ ಕೆಲಸ ಮಾಡುವವರು ಇಂದು ಕೆಲಸಕ್ಕೆ ಬಂದಿರಲಿಲ್ಲ. ಇದನ್ನು ಗಮನಿಸಿದ ಮಹಿಳೆ ಗೇಟ್ ಹಾರಿ ಅಲ್ಲಿದ್ದ ಡ್ರೈನೇಜರ್ ಕವರ್, ಸಾಗುವಾನಿಗೆ ಕಟ್ಟಿಗೆಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ. ಆಕೆಗೆ ಇನ್ನಿಬ್ಬರು ಮಹಿಳೆಯರು ಈ ಕೃತ್ಯ ಸಹಕಾರ ನೀಡುತ್ತಿರುವುದು ದೃಶ್ಯಗಳಲ್ಲಿ ಸೆರೆಯಾಗಿದೆ. ಹಿಂದೆಯೂ ಸಹ ಇದೇ ರೀತಿ ಕಳುವಾಗಿತ್ತು ಎಂದು ಮನೆ ಮಾಲೀಕರ ಕಮಲ್ ಕುಮಾರ್ ಜೈನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಧ್ಯಮಗಳ ಹೊರಗಿಟ್ಟು ಉಸ್ತುವಾರಿ ಸಚಿವ ಬರ ಪರಿಶೀಲನೆ ಸಭೆ, ಪರಿಹಾರ ಮುಂಗಾರು ಬಿತ್ತನೆ ಸಿದ್ಧತೆಗೆ ಸಚಿವರ ಸೂಚನೆ. ಬರ ಪರಿಹಾರ ಹಣ ಸಮರ್ಪಕ ವಿತರಣೆಗೆ ಮುಂದಾಗಲು ರೈತ ಸಂಘ ಒತ್ತಾಯ. ಮನವಿ ಸ್ವೀಕರಿಸದ ಉಸ್ತುವಾರಿ ಸಚಿವ, ಕಾರು ತಡೆದು ಅಶೋಕ್ ಜೈನ್ ಪ್ರತಿಭಟನೆ. ಲಯನ್ಸ್ ಕ್ಲಬ್ನಿಂದ ಉಚಿತ ಊಟ ಸೇವೆಗೆ 700 ದಿನ ಸಂಭ್ರಮ. ಲಯನ್ಸ್ ಕ್ಲಬ್ ಸೇವೆ ವಿಶ್ವಕ್ಕೆ ಮಾದರಿ. ಡಾಕ್ಟರ್ ಶಿವರಾಜ್ ಪಾಟೀಲ್.
ಆಕಸ್ಮಿಕ ಗುಂಡು ತಗುಲಿ ಯೋಧ ಸಾವು, ಮಾನ್ವಿ ಆರ್ಜಿ ಕ್ಯಾಂಪಿನಲ್ಲಿ ಅಂತಿಮ ನಮನ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತ ರಾಜೀವ್ ಗಾಂಧಿ ಪುಣ್ಯತಿಥಿ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಕ್ರಾಂತಿಗೆ ರಾಜೀವ್ ಗಾಂಧಿ ಕಾರಣ, ಡಾ. ಶರಣ ಪ್ರಕಾಶ್ ಪಾಟೀಲ್. ಬೆಟ್ಟದೂರು ಆಸ್ಪತ್ರೆಯ ಬಳಿ ವ್ಯಕ್ತಿ ಶವವಾಗಿ ಪತ್ತೆ. ಕೊರವೆಹಾಳನಲ್ಲಿ ನಾಯಿ ಕಡಿದು ಗಾಯಗೊಂಡ ಮಗು ಸಾವು. ಮತ್ತು ಗೇಟ್ ಹಾರಿ ಡ್ರೈನೇಜರ್ ಕವರ್ ಸಾಗುವನಿಗೆ ಕಟ್ಟಿಗೆ ಕಳ್ಳತನ, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, visit TTB Jewel Palace, Udayanagar, Station Road, Raichur. Mobile 8123 535300.